ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೊರನಾಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗನೆ ಬಿಟ್ಟು ಇವಾಗ ಆಲ್ರೆಡಿ ಧ್ರುವ ತಾರೆ ಹತ್ರ ಇದ್ದೀವಿ. ಅರ್ಜೆಂಟ್ ಆಯಿತು ಬೆಳಗ್ಗೆ, ಅದಕ್ಕೆ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ರೈಡ್ ಬಂದುಬಿಟ್ಟು ಸ್ವಿಫ್ಟ್. ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಧ್ರುವ ತಾರೆಯಲ್ಲಿ ಹಾಸನ ಕಡೆಗೆ ಹೊರಟಿದ್ದೀವಿ. ಹಾಸನಿಂದ ಚಿಕ್ಕಮಂಗ್ಳೂರಿಂದ ಹೊರನಾಡು. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಮಜಾ ಇರುತ್ತೆ. ಮಳೆ ಇರುತ್ತೆ ಎಲ್ಲ ಗೊತ್ತಿಲ್ಲ, ಇವಾಗಂತೂ ಸದ್ಯಕ್ಕೆ ಏನೂ ಇಲ್ಲ. ಒಂದು ಸಣ್ಣ ಕ್ರ್ಯಾಕ್ ಬಂದುಬಿಟ್ಟಿದೆ ಗ್ಲಾಸ್ ಮೇಲೆ, ಅದೊಂದು ಚೇಂಜ್ ಮಾಡಿಸ್ಬೇಕು. ಹಾಗೆ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಇದು ತುಂಬ 2009 ಮಾಡಲ್ ಗಾಡಿ. ನೋಡಿ ಎಷ್ಟು ಓಡಿದೆ. ಇಷ್ಟು ಓಡಿದ್ರೂ ಇವಾಗೂ ಅದೇ ಪವರ್. ಮೈಲೇಜ್ ಅಂತೂ ಕೇಳೋಕ್ಕೆ ಹೋಗ್ಬಿಡಿ, ತುಂಬ ಚೆನ್ನಾಗೇ ಬರ್ತಾ ಇದೆ. ಇವಾಗ ಜಸ್ಟ್ ಹಾಸನ ದಾಟಿ ಸಕಲೇಶ್ಪುರ ಒಂದಿವೆ. 2 ರೂಟ್ ಇತ್ತು, ಆದರೆ ಹಂಗೆ ಸಕಲೇಶ್ಪುರ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟೊತ್ತಂಗ ನಾನು ಓಡಿಸ್ದೆ, ನನ್ನ ಫ್ರೆಂಡ್ ಓಡಿಸ್ತಾ ಇದ್ದಾನೆ ಗಾಡಿ. ಸೊ ಟೈಮ್ ಟು ಎಂಜಾಯ್ ದ ವೇವ್. ನೋಡಿ, ಈ ಥರ ಮಿಸ್ಟೇಕ್ ಮಾತ್ರ ಯಾವತ್ತೂ ಮಾಡಬೇಡಿ ರೈಡರ್ಸು. ನೋಡಿ, ಹೆಲ್ಮೆಟ್ ಲಾಕೇ ಹಾಕಿಲ್ಲ, ಯಾಕೆ? ಸೊ ಇವಾಗ ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ಫುಲ್ ರೈನ್, ಮಳೆ ಸ್ಟಾರ್ಟ್ ಆಗಿದೆ. ಈ ರೋಡಾಗ ಯಾರಿಗೂ ಡ್ರೈವಿಂಗ್ ಸ್ಕೂಲ್. ಟ್ರಿಪ್ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬೈಕಲ್ಲಿ ಮಾಡಬೇಕಿತ್ತು, ಆದರೆ ಏನು ಮಾಡ್ತೀರಾ, ಸೀತಾಗಿ ಎಕ್ಸಾಸ್ಟ್ ಬೇರೆ ಇಲ್ಲ, ಸ್ವಲ್ಪ ಟೈರ್ ಬೇರೆ ಫುಲ್ ಹೋಗಿದೆ. ಸೊ ಅದೆಲ್ಲ ಮಾಡ್ಸೋ ಬದಲಿ ಒಂದು ಟ್ರಿಪ್ ಹೋಗ್ಬಿಡೋಣ ಅಂತ ಕಾರ್ ಎತ್ಕೊಂಡು ಬಂದಿರೋದು. ಇವಾಗ ಫುಲ್ ಫಾಗಿ. ಬೆಂಗಳೂರಲ್ಲಿ ಇದ್ದು ಇವಾಗ ಇಂಥ ಕಡೆ ಎಲ್ಲ ಬಂದ್ಬಿಟ್ರೆ ಯಾವ್ದಾರ ಒಂದು ರಸ್ತೆಯಲ್ಲಿ ಮನಸ್ಸಿಗೆ ಏನು ಸಮಾಧಾನ ಗುರು, ಯಪ್ಪ. ಮುಂದ್ಗಡೆ ಏನು ಕಾಣ್ತಾನೆ ಇಲ್ಲ ನೋಡಲ್ಲಿ. ಇದರಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ನಿಮಗೆ ಫಾಗ್ ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಇದ್ರಲ್ಲಿ ಕ್ಲಿಯರೇ ಕಾಣ್ತಾ ಇದೆ. ಬಟ್ ಇಲ್ಲಿ ನೋಡಿ, ಹಜಾಡಕ್ ಮಳೆ ಕಂಪ್ಲೀಟ್ ಮಳೆ. ಫುಲ್ ಫಾಗ್ ಇದ್ದಾನೆ, ಮುಳುಗೋಗ್ಬಿಟ್ಟಿದೆ ಗುಡ್ಡ ಮನೆ ಎಲ್ಲ. ನಿಮಗೆ ಕಾಣ್ತಾ ಇದ್ದಾನೆ ಎಲ್ಲ ಗೊತ್ತಿಲ್ಲ, ಬಟ್ ಲೈಟ್ ಜಾಸ್ತಿ ಇರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ. ಕಾರ್ ಪಾರ್ಕ್ ಮಾಡಿದ್ದೀವಿ ನೋಡಿ. ಒಂದು ಕಾಫಿ ಕುಡಿದು ಮತ್ತೆ ಡ್ರೈವ್ ಸ್ಟಾರ್ಟ್. ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಟೆಂಪಲ್ ಒಳಗಡೆ ಫೋನ್ ಅಲೋ ಇಲ್ಲ. ಸೊ ದರ್ಶನ ಮಾಡ್ಕೊಂಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓ ಹೆವಿ ರಶ್ ಇದೆ. ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಸೀದಾ ಕುದುರೆಮುಖ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 30 ಕಿಲೋಮೀಟರ್ಸ್. ರೋಡ್ ಮಾತ್ರ ತುಂಬ ಡ್ಯಾಮೇಜ್ ಆಗಿದೆ ಹೊರನಾಡು ಹತ್ರ ಬರ್ತಾ. ಸೊ ನಿಧಾನವಾಗಿ ಇವಾಗ ನಾವು ಕುದುರೆಮುಖ ಕಡೆ ಹೋಗ್ತೀವಿ. ಇವಾಗ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಂಟರ್ ಆಗಿದ್ದೀವಿ. ಸೊ
ಕಾಯ್ತಾ ಇದ್ದೀವಿ ವ್ಯೂಗೋಸ್ಕರ. ನೋಡಿ ವ್ಯೂ ಹೆಂಗಿದೆ ಅಂತ. ಇದು ಕುದುರೆಮುಖ. ಇನ್ನೂ ಮುಂದೆ ಇದೆ, ಬಟ್ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ ಅಷ್ಟೇ, ಒಂದೆರಡು ಫೋಟೋಸ್ ತಗೊಳೋಣ ಅಂತ. ಇಲ್ಲಿ ಅನ್ಕೊಂಡಂಗೆ ಮಳೆನೂ ಬಂತು ಕುದುರೆಮುಖದಲ್ಲಿ. ಸೊ ಮೇನ್ ವ್ಯೂ ಪಾಯಿಂಟ್ ಹತ್ರ ಹೋಗೋ ತನಕ ಮಳೆ ಇದ್ರೆ ಸಾಕಿಂಗೆ ಜೋರಾಗಿ, ಇನ್ನೂ ಜೋರಾಗಿ ಬರಲಿ ಮಳೆ. ಫೈನಲಿ ವ್ಯೂ ಪಾಯಿಂಟ್ ಫುಲ್ ಮಳೆ ಬರ್ತಾ ಇದೆ, ಮಂಜು ಫುಲ್ ನೋಡ್ಬೋದು ನೀವು ಇಲ್ಲಿ. ಸೊ ಕುದುರೆಮುಖ ಅಂತೂ ಜೋರಾಯ್ತು, ಅದಕ್ಕೆ ಕಾರ್ ಒಳಗೆ ಬಂದ್ಬಿಟ್ವಿ. ಸೊ ಇವಾಗ ಇಲ್ಲಿಂದ ಶೃಂಗೇರಿಯಿಂದ ಆಮೇಲೆ ಮನೆಗೆ. ಅಷ್ಟು ಸರ್ಕಸ್ ಮಳೆಯಲ್ಲಿ ಮಾಡಿ ಇವಾಗ ಶೃಂಗೇರಿ ಬಂದ್ವಿ. ಶೃಂಗೇರಿ ಟೆಂಪಲ್ಗೇನು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿತ್ತು. ಇವಾಗ ನಾವಿನ್ನೂ ಊರಿಗೆ ಹೋಗಬೇಕು, ಇನ್ನು 180 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಆದ್ದರಿಂದ ಹೊರಟಿದ್ದೀವಿ. ಸೊ ಇವಾಗ ಇಲ್ಲಿಂದ ತೀರ್ಥಹಳ್ಳಿಯಿಂದ ಹೊನ್ನಳ್ಳಿಯಿಂದ ರಾಣೆಬೆನ್ನೂರು, ಮೆಲೆಬೆನ್ನೂರು. ತೀರ್ಥಹಳ್ಳಿ, ಹೊನ್ನಳ್ಳಿಯಿಂದ ಮೆಲೆಬೆನ್ನೂರು, ಅಲ್ಲಿಂದ ಊರಿಗೆ ಹೋಗೋದು. ಮಳೆ ಅಂದು ಸಕ್ಕತ್ತಾಗೆ ಮಳೆ ಹೊಡೀತು. ತೀರ್ಥಹಳ್ಳಿ ರೀಚ್ ಆಗಿ ಟೀ ಬ್ರೇಕ್ ಎಲ್ಲ ಮುಗಿದು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಏನು ಕಾಣಲ್ಲ, ಇವಾಗ ಫುಲ್ ಡಾರ್ಕ್ ಆಗಿದೆ. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೆಲ್ಲೈಕನ್ ಒತ್ತಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್.